ಒಂದು ಬಾಟಲ್ ಕುಡಿದ್ರೆ ಕಿಕ್ ಹೊಡೆಯಲ್ಲ ಅನ್ನೋ ಸಿಎಂ ಹೇಳಿಕೆಗೆ ಮಾಜಿ ಡಿಸಿಎಂ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಒಂದು ಬಾಟಲ್ ಕುಡಿದ್ರೆ ಕಿಕ್ ಹೊಡೆಯಲ್ಲ ಅಂದ್ರೆ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದೆ, ಪುಕ್ಸಟ್ಟಿಯಾಗಿ ಸಾರಾಯಿ ಹಂಚಿ ಕಿಕ್ ಭಾಗ್ಯ ಯೋಜನೆಯನ್ನ ಜಾರಿಗೆ ತನ್ನಿ, ಜನ ನಿಮ್ಮನ್ನ ಕಿಕ್ ಮಾಡ್ತಾರೆ ಅಂತ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಬನ್ನಿ ಅವರ ಮಾತಿನ ಸಮರ ಹೇಗಿತ್ತು ಅಂತ ನೋಡೋಣ. ಸಾರಾಯಿ ಬದಲಿಗೆ ವಿಸ್ಕಿ. ಈ ಯಡಿಯೂರಪ್ಪ ಕುಮಾರಸ್ವಾಮಿ ಇದ್ದಾಗ ಸಾರಾಯಿ ನಿಲ್ಲಿಸ್ತೀವಿ, ಹಳ್ಳಿಗಾಡಿನಲ್ಲಿ ಕುಡಿಯೋದನ್ನೇ ಸಂಪೂರ್ಣ ನಿಲ್ಲಿಸ್ಬಿಡ್ತೀವಿ, ನಿಲ್ಲಿಸ್ಬಿಟ್ಟು ಹೆಣ್ಮಕ್ಳು ಕಣ್ಣೀರು ಒರೆಸ್ತೀವಿ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳು ಕಣ್ಣೀರು ಒರೆಸ್ತೀವಿ. ಪಾಕೆಟ್ 10 ರೂಪಾಯಿ 12 ರೂಪಾಯಿನ ಇತ್ತು. ಹೆಂಗ ಒಂದೆರಡು ಪಾಕೆಟ್ ಕುಡಿದ್ಬಿಟ್ಟು ಒಂದು ಬೋಂಡ ಗಿಂಡ ತಿನ್ಕೊಂಡು ಮನಗೋಯ್ತಾ ಇದ್ರು. ಈ ಯಡಿಯೂರಪ್ಪನೇ ಕುಮಾರಸ್ವಾಮಿನ ಸೇರ್ಕೊಂಡು ಹಳ್ಳಿನಲ್ಲೆಲ್ಲ ವಿಸ್ಕಿ ಬಾಟ್ಲಿಗಳು ಬರಾಗ ಮಾಡಾಕ್ಬಿಟ್ಟು ಈಗ ಒಂದು ಬಾಟ್ಲಿಗೆ 60-70 ರೂಪಾಯಿ ಕೊಟ್ಟು ಕುಡಿಬೇಕು, ಆ ಪರಿಸ್ಥಿತಿ ಆಗ್ಬಿಟ್ಟದೆ. ಅದು ಒಂದು ಬಾಟ್ಲಿ ಕುಡಿದ್ರೆ ಕಿಕ್ಕು ಆಗಲ್ಲ, 2-6 ಕುಡಿಬೇಕು, ಆ ಪರಿಸ್ಥಿತಿ ಆಗ್ಬಿಟ್ಟದೆ. ನಾನು ಹಳ್ಳಿಯವನಾಗಿ ಅನುಭವದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. 10 ರೂಪಾಯಿ ಬಿಟ್ಟು ಪುಕ್ಸಟೆ ಕೊಡ್ರಿ, ನಾನೇನು ಬೇಡ ಅಂತೀನಿ. ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ, ಕಿಕ್ಕೇ ಹೊಡಿಯಲ್ಲ. ನನಗೆ ಎರಡೂ ಗೊತ್ತಿಲ್ಲ ಕಿಕ್ ಯಾಕೆ ಹೊಡಿಯಲ್ಲ ಅಂತ. ಮುಖ್ಯಮಂತ್ರಿಯಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ನಡ್ಕೊಂಡೇ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು. ಅದಕ್ಕೆ ನೀವು ಬಡವರಿಗೆ 10 ರೂಪಾಯಿಗೆ ಕಿಕ್ ಹೊಡಿತಾ ಇತ್ತು, ಈಗ 60 ರೂಪಾಯಿ ಎರಡೆರಡು ತೊಗೊಂಡ್ರು ಕಿಕ್ ಹೊಡಿಯಲ್ಲ. ಈ ಮಾತಾಡೋದಕ್ಕೆ ಮಾಡಿ, ಇನ್ನು 10 ರೂಪಾಯಿಗೆ ಮಾಡಿ, ಇಲ್ಲ ಫ್ರೀ ಮಾಡಿ. ಒಂದು ಕಿಕ್ ಭಾಗ್ಯ ಅಂತ ಒಂದು ಯೋಜನೆ ತಂದುಬಿಡಿ, ನಾವೇನು ಬೇಡ. ಯಾಕೆಂದ್ರೆ ನೀವೇ ಮುಖ್ಯಮಂತ್ರಿ, ಆಮೇಲೆ ಜನ ನಿಮಗೆ ಕಿಕ್ ಮಾಡ್ತಾರೆ. ಇದೇ ರೀತಿ ನೀವು ಆಟ ಆಡ್ಕೊಂಡು ಜವಾಬ್ದಾರಿ ಇಲ್ದಂಗೆ ಹೇಳಿಕೆಗಳು ಕೊಟ್ಕೊಂಡು ಹೊರಟ್ರೆ ಖಂಡಿತ ಜನ ನಿಮ್ಮ ಸರ್ಕಾರಕ್ಕೆ ಕಿಕ್ ಕೊಡ್ತಾರೆ.